ಸುಧಾಕರ್ ಅವರು ಚಳ್ಳಕೆರೆಯಲ್ಲಿ ಜನನ ಆಗಿತ್ತು. ಅವರು 2008ರಿಂದ ಹಿರಿಯೂರಿನಲ್ಲಿ ಶಾಸಕರಾಗಿದ್ದರು. 2ನೇ ಸಾರಿ ಮಂತ್ರಿಯಾಗಿದ್ದರು. ಹಿಂದೆ ಒಂದು ಸಾರಿ ಮಂತ್ರಿಯಾಗಿದ್ದರು, ಆಮೇಲೆ ಈಗ ಮಂತ್ರಿಯಾಗಿದ್ದರು. ಭಾಳ ಜನಪ್ರಿಯವಾಗಿದ್ದಂಥ ವ್ಯಕ್ತಿ. ಬಡವರ ಪರವಾಗಿ ಯಾವಾಗಲೂ ಕೂಡ ಇದ್ದಂಥ ವ್ಯಕ್ತಿ. ಜೊತೆಗೆ ಅವರು ಶಾಸಕರಾಗಿ, ಮಂತ್ರಿಯಾಗಿ, ಈಗಲೂ ಕೂಡ ಮಂತ್ರಿಯಾಗಿದ್ದರು. ಪ್ಲ್ಯಾನಿಂಗು ಮತ್ತು ಸಮಾಜ ಕಲ್ಯಾಣ, ಹಿಂದೆ ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಹಿಂದೆ ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಪ್ಲಾನಿಂಗ್ ಮಂದಿಖಾನೆ ಮಂತ್ರಿಯಾಗಿ. ಅವರು ಜೊತೆಗೆ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಅಪಾರವಾದಂಥ ಸಹಕಾರಿಯಾಗಿದ್ದರು. ಪ್ರಶಸ್ತಿ DCC ಬ್ಯಾಂಕ್ ಅಧ್ಯಕ್ಷರಾಗಿದ್ದರು. ಎಫೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ಆಗಿದ್ದರು. DCC ಬ್ಯಾಂಕ್ ಅಧ್ಯಕ್ಷರಾಗಿ ಭಾಳಷ್ಟು ರೈತರ ಪರವಾಗಿ, ಬಡವರ ಪರವಾಗಿ ಕೆಲಸ ಮಾಡಿದ್ದಾರೆ. ಅವರು ನಮ್ಮನ್ನು ಅಗಲಿದ್ದಾರೆ. ಪತ್ನಿ, ಮಗ ಮತ್ತು ಮಗಳು ಅವರನ್ನು ಬಿಟ್ಟು ಅಗಲಿದ್ದಾರೆ. ಮತ್ತು ಅಪಾರವಾದಂಥ ಬಂಧು ಬಳಗವನ್ನು ಬಿಟ್ಟಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. ನಾಳೆ ಕ್ರಿಮೇಷನ್ ನಡೀತದೆ. ನಾನು ಕೂಡ ಹೋಗ್ತಾ ಇದ್ದೇನೆ. ಚಳ್ಳಕೆರೆಯಲ್ಲಿ ಕ್ರಿಮೇಷನ್ನು. ಇವತ್ತು ಹಿರಿಯೂರು ಅವರ ಮತಕ್ಷೇತ್ರ ಹಿರಿಯೂರಿನಲ್ಲಿ ಅವ್ರ ಬಾಡಿಯನ್ನು ಇಟ್ಟಿರ್ತಾರೆ. ಆಮೇಲೆ ಸಾಯಂಕಾಲ ಚಳ್ಳಕೆರೆ ತಗೊಂಡು ಹೋಗ್ತಾರೆ. ಅವ್ರ ಚಿಕ್ಕಪ್ಪನೂ ಕೂಡ ಶಾಸಕರಾಗಿದ್ದರು, ಜಯಣ್ಣ ಅಂತೇಳಿ. 78-89 ಅವರು ಶಾಸಕರಾಗಿದ್ದರು. ಇವರು ರಾಜಕೀಯ ಕ್ಷೇತ್ರದಲ್ಲಿ ಅಪಾರವಾದಂಥ ಜನಪ್ರಿಯತೆಯನ್ನು ಗಳಿಸ್ಕೊಂಡು ಅವರು ಹುಟ್ಟಿದ ಆದರೂ ಕೂಡ ಚಳ್ಳಕೆರೆ ಆದರೂ ಕೂಡ ಹಿರಿಯೂರಿನಲ್ಲಿ ಗೆಲ್ತಾಯಿದ್ರು. ಯಾಕೆಂತಂದರೆ ಚಳ್ಳಕೆರೆ ರಿಸರ್ವ್ ಆಗಿದ್ದರಿಂದ, ST ರಿಸರ್ವ್ ಆಗಿರೋದ್ರಿಂದ ಇಲ್ಲಿ ಗೆಲ್ತಾಯಿದ್ರು. ಅಪಾರ ಅಭಿಮಾನಿಗಳನ್ನು, ಬಂಧು ಬಳಗವನ್ನು ಅವರು ಬಿಟ್ಟೋಗಿದ್ದಾರೆ. ರಾಜಕೀಯ ವ್ಯಕ್ತಿಗಳನ್ನು ಬಿಟ್ಟೋಗಿದ್ದಾರೆ ಅಂತಕ್ಕಂಥದ್ದು. ಅವರ ಅಗಲಿಕೆ ರಾಜಕೀಯ ಕ್ಷೇತ್ರದಲ್ಲಿ ಭಾಳ ದೊಡ್ಡ ನಷ್ಟವನ್ನು ಉಂಟು ಮಾಡಿದೆ. ನಾಳೆ ಕ್ರಿಮೇಷನ್ 4 ಗಂಟೆಗೆ ನಡೀತದೆ. 4 ಗಂಟೆಗೆ ಈಗ ಕುಟುಂಬದವರು ಹೇಳಿದ್ರು 4 ಗಂಟೆಗೆ ಮಾಡ್ತೀವಿ. ಸೊ ನಾನು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ನಮ್ಮ ಸಚಿವರು ಸರ್, ನಾವು ಮೀಟಿಂಗು ಮುಂದೆ ಹಾಕ್ಬಿಟ್ಟಿದ್ದೀವಿ. ಮೀಟಿಂಗ್ ಇತ್ತು ಸರ್ ನಾಡಿದ್ದು. ಎಲ್ಲ ಸಚಿವರಿಗೆ ಮಾತಾಡಿ ಬೆಳಗ್ಗೆ ಮುಂದೆ ಹಾಕಿದ್ದೀವಿ ಸರ್. ಯಾಕಂದರೆ ನಮ್ಮ ಮಿನಿಸ್ಟ್ರು ಅವರೇ. ಆಮೇಲೆ ಚಳ್ಳಕೆರೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಇವತ್ತು ರಜಾ ಇರ್ತದೆ. ಆಮೇಲೆ 3 ದಿನ ಶೋಕ ಆಚರಣೆ. ಇವತ್ತು, ನಾಳೆ, ನಾಳಿದ್ದು ರಾಜ್ಯದಲ್ಲಿ ಶೋಕ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಾತ್ರ ರಜಾ ಘೋಷಣೆ ಮಾಡ್ತೀವಿ ಇವತ್ತು. ಸಂಡೇ ನಾಳೆ ಸೋಮವಾರ, ನಾಳೆ
ಮತ್ತು ಎಲ್ಲ ಸರ್ಕಾರಿ ಗೌರವಗಳೊಡನೆ ಅವ್ರನ್ನ ಅಂತ್ಯಕ್ರಿಯೆ ನಡೀತದೆ.